ಸಾಕಷ್ಟು ಬೆಲೆ ಏರಿಕೆಯಿಂದ ಈಗಾಗಲೇ ಕಂಗಾಲಾಗಿದ್ದಂತಹ ಜನರಿಗೆ ಈಗ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಡ್ತಾ ಇದೆ. ಬೆಂಗಳೂರಿನ ಜನರಿಗೆ ನೀರಿನ ಬೆಲೆ ಏರಿಕೆಯ ಹೊರೆ ಬೀಳ್ತಾ ಇದೆ. ನೀರಿನ ದರವನ್ನ ಹೆಚ್ಚಳ ಮಾಡೋದ್ರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸುಳಿವನ್ನ ಕೊಟ್ಟಿದ್ದಾರೆ. ನೀರಿನ ಬಿಲ್ ಅನ್ನ ಹೆಚ್ಚಳ ಮಾಡೇ ಮಾಡ್ತೀವಿ. ಜನ ವಿಪಕ್ಷಗಳು ಟೀಕಿಸಿದ್ರು ಕೂಡ ಬೆಲೆ ಏರಿಕೆ ನಿಶ್ಚಿತ ಅಂತ ಹೇಳಿದ್ದಾರೆ. ಜನರಿಗೆ ಎಷ್ಟು ಮಾಡಿದ್ರೂ ಉಪಕಾರ ಸ್ಮರಣೆ ಇಲ್ಲ. ಸಾಧ್ಯ ಇರೋರು ಹೆಚ್ಚಿನ ಬಿಲ್ ಅನ್ನ ಕಟ್ತಾರೆ, ಉಳಿದವರು ಬಿಡ್ತಾರೆ. ಸಾಕಷ್ಟು ವರ್ಷದಿಂದ ನೀರಿನ ಬಿಲ್ ಏರಿಸಿಲ್ಲ, ಎಷ್ಟು ವರ್ಷದಿಂದ ನೀರಿನ ದರ ಹೆಚ್ಚಳ ಮಾಡಿಲ್ಲ ಅಂತ ಕೇಳಿದ್ದೀನಿ. ಇದು ಡಿಕೆ ಶಿವಕುಮಾರ್ ಕೊಟ್ಟಂತಹ ಸ್ಟೇಟ್ಮೆಂಟ್. ನೀರಿನ ದರ ಹೆಚ್ಚಳ ಮಾಡ್ತಿದೀವಿ, ಅದಕ್ಕೆ ಪರ್ಟಿಕ್ಯುಲರ್ ರೀಸನ್ ಕೊಡೋದು ಬೇರೆ. ಆದ್ರೆ ಡಿಕೆಶಿ ಅವರು ಆಡದಂತಹ ಮಾತಿನ ದಾಟಿಯ ವಿಚಿತ್ರವಾಗಿದೆ. ನೋಡೋಣ. 8-9 ವರ್ಷದ ಪ್ರಸ್ತಾವನೆ ಇದೆ. ಈಗ ಎಕ್ಸ್ಪ್ಯಾಂಡ್ ಮಾಡಬೇಕು, ಉಳಿಸ್ಬೇಕು, ಅಂತರ್ಜಲ ಹೆಚ್ಚಿಸಬೇಕು. ಜನ ಜಾಸ್ತಿ ಆಗ್ತಾ ಇದೆ, ಲಾಸಲ್ಲಿ ನಡೀತಾ ಇದೆ. ಪವರ್ ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲ, ಸಂಬಳ ಕೊಡಕ್ಕೆ ದುಡ್ಡಿಲ್ಲ. ಹಿಂಗೆ ಮಾಡ್ಲಿಕ್ಕೆ ಸಾಧ್ಯ? ಸೊ ಅದಕ್ಕೆ ಬೇರೆ ಏನು ಆಪ್ಷನ್ಸ್ ಇಲ್ಲ. ಅದನ್ನು ನೋಡಿ ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಕೆಲವು ಸೆಕ್ಷನ್ ಅವ್ರಿಗೆ ಕೆಲವು ನೀರನ್ನು ನಾವು ಜಾಸ್ತಿ ಅದನ್ನ ತೀರ್ಮಾನ ಇಲ್ಲ. ನಾನು ಅದನ್ನೆಲ್ಲ ಕ್ಯಾಬಿನೆಟಲ್ಲಿ ಮತ್ತು ಬೇರೆ ನಮ್ಮ ಸಾರ್ವಜನಿಕರಲ್ಲಿ ಚರ್ಚೆ ಮಾಡಿಬಿಟ್ಟು ಈ ಬಗ್ಗೆ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೀರಿನ ದರ ಹೆಚ್ಚಳದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸುಳಿವು ಕೊಡ್ತಾ ಇದ್ದಂತೆ ಡಿಕೆಶಿ ಹೇಳಿಕೆಗೆ ಅಶ್ವಥ್ ನಾರಾಯಣ್ ಕೆಂಡಾಮಂಡಲರಾಗಿದ್ದಾರೆ. ಬೆಂಗಳೂರು ಜನರಿಗೆ ಗುಂಡಿಗಳ ಭಾಗ್ಯ ನೀಡಿದ ಕಾಂಗ್ರೆಸ್ನವರು ನೀರಿನ ಬಿಕ್ಕಟ್ಟನ್ನ ಸೃಷ್ಟಿ ಮಾಡಿದ್ದಾರೆ. ಕಾಂಗ್ರೆಸ್ ಬೆಂಗಳೂರಿಗೆ ಏನ್ ಕೊಡುಗೆ ನೀಡಿದೆ, ಬೆಂಗಳೂರು ನಗರಕ್ಕೆ ನಯಾ ಪೈಸೆ ಕೊಟ್ಟಿಲ್ಲ ಅಂತ ಕಿಡಿಕಾರಿದ್ದಾರೆ ಅಶ್ವಥ್ ನಾರಾಯಣ್. ಬೆಂಗಳೂರನ್ನ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡ್ತಾ ಇದೆ. ನೀರಿನ ದರ, ಸಾರಿಗೆ ದರ, ಸ್ಟಾಂಪ್ ಡ್ಯೂಟಿ ಎಲ್ಲ ಕೂಡ ಜಾಸ್ತಿ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಅಶ್ವಥ್ ನಾರಾಯಣ್. ಬನ್ನಿ ನೋಡಿ. ಏನೊಂದು ಹೆಚ್ಚಿಸುವಂತ ಮುನ್ಸೂಚನೆ ಏನ್ ನಾವೀಗ ಕೇಳಿ ಬರ್ತಿದೆ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತ ಕಳೆದ 15 ತಿಂಗಳಿಂದನೂ ಒಂದೇ ಕೆಲಸ ಬಹಳ ಪ್ರಾಮಾಣಿಕವಾಗಿ ಮಾಡ್ತಿರೋದು ಏನು ಅಂದ್ರೆ ಬೆಲೆ ಏರಿಕೆ. ಎಲ್ಲಾ ಬೆಲೆ ಏರಿಕೆ ಯಾವ್ದೆಲ್ಲ ಕೇಳ್ತಿರೋ ಪ್ರತಿಯೊಂದು ಸರ್ಕಾರದ ಸೇವೆ ಎಲ್ಲವನ್ನೂ ಬೆಲೆ ಏರಿಸಿಕೊಂಡೇ ಬಂದಿದ್ದಾರೆ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಆರ್ ಅಶೋಕ್ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ನೀರಿನ ದರ ಏರಿಕೆ ಬಗ್ಗೆ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಪಾಪರ್ ಆಗಿ ಹೋಗಿದೆ, ಬರ್ಬಾದ್ ಆಗಿದೆ. ಗ್ಯಾರಂಟಿ ಕೊಡೋಕ್ಕೂ ಸರ್ಕಾರದ ಬಳಿ ಹಣ ಇಲ್ಲ. ಪಾಪರ್ನಿಂದ ಎಸ್ಕೇಪ್ ಆಗೋದಕ್ಕೆ ದಾರಿನೇ ಇಲ್ಲ. ನೀರಿನ ದರ ಏರಿಕೆ ಮಾಡಿರೋದು ದೊಡ್ಡ ಅಪರಾಧ ಅಂತ ಆರ್ ಅಶೋಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ತುಗಲಕ್ ಆಡಳಿತವನ್ನ ಮಾಡ್ತಾ ಇದ್ದಾರೆ. ಜನರಿಗೆ ಇದರಿಂದ ಸಾಕಷ್ಟು ಅನಾನುಕೂಲ ಆಗತ್ತೆ ಅನ್ನೋದು ಆರ್ ಅಶೋಕ್ ಅವರ ಮಾತು. ಬನ್ನಿ ನೋಡೋಣ. ಪೆಟ್ರೋಲ್ ದರ ಆಯಿತು, ಹಾಲಿನ ದರ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ಆಯಿತು. ಪಾಪರ್ ಔಟ್ ಇದೆ ಸರ್ಕಾರ. ಪ್ರತಿದಿನ ಅವ್ರಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಸ್ಕಾಲರ್ಶಿಪ್ ಕೊಡೋಕ್ಕೂ ದುಡ್ಡಿಲ್ಲ. ಪಾಪರ್ ಆಗಿ ಬರ್ಬತ್ ಇದೆ, ದುಡ್ಡಿಲ್ಲ ಅವ್ರ ಹತ್ರ. ಈಗ ಗ್ಯಾರಂಟಿ ಹೇಳ್ತಾ ಇತ್ತಲ್ಲ, ಗ್ಯಾರಂಟಿನೂ ಕೊಡೋಕ್ಕೆ ದುಡ್ಡಿಲ್ಲ. ಮೊನ್ನೆ ಯಾರೋ ಹೆಣ್ಮಗಳು ಶಾಪ ಆಗ್ತಾ ಇದ್ಲು, 3 ತಿಂಗಳಿಂದ ಗ್ಯಾರಂಟಿ ದುಡ್ಡು ಕೊಟ್ಟಿಲ್ಲ, 2-2 ಸಾವಿರ ಕೊಟ್ಟಿಲ್ಲ. ಅಂದ್ರೆ ಪಾಪರ್ ಔಟ್ ಇದಾರಲ್ಲ, ಆ ಪಾಪರ್ ಆಗಿರೋದೊಂದು ಎಸ್ಕೇಪ್ ಆಗಕ್ಕೆ ದಾರಿ ಇಲ್ಲ. ಈಗ ಡೆಲ್ಲಿಯವ್ರು ಏನ್ ಹೇಳ್ತಾ ಇದಾರೆ, ನೀನು 5 ಗ್ಯಾರಂಟಿಯನ್ನು ನಾವು ವಾಪಸ್ ತೆಗೆದು ಬಿಟ್ರೆ ಇಡೀ ದೇಶದಲ್ಲಿ ನಮ್ಗೆ ತೊಂದರೆ ಆಗ್ತೈತೆ. ಈಗ ಇದು ನೀರಿನ ಫೈಟ್ ಶುರುವಾಗಿರೋದು. ನೀರಿನ ದರ ಹೆಚ್ಚಳ ಮಾಡೇ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಒಂದು ಕಡೆ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಪ್ರತಿಪಕ್ಷ ಈಗ ಮುಗಿಬಿದ್ದಿದೆ. ದರ ಏರಿಕೆನೇ ಮಾಡ್ತಾ ಇರೋದು. ಸರ್ಕಾರ ಬಂದು 15 ತಿಂಗಳಾಯ್ತು. ಬೆಂಗಳೂರಿನ ಜನರಿಗೆ ಏನು ಮಾಡಿದ್ರು? ಯಾವ ರಸ್ತೆಗೆ ಹೋದ್ರು ಗುಂಡಿಗಳೇ. ಈಗ ನೋಡಿದ್ರೆ ನೀರಿನ ದರ ಜಾಸ್ತಿ ಮಾಡ್ತೀವಿ ಅಂತಿದ್ದಾರೆ. ಗ್ಯಾರಂಟಿ ಕೊಡೋದಕ್ಕೂ ಹಣ ಇಲ್ಲ, ಅಭಿವೃದ್ಧಿ ಮಾಡೋದಕ್ಕೂ ಹಣ ಇಲ್ಲ ಅಂತ ಈಗ ಪ್ರತಿಪಕ್ಷ ಸರ್ಕಾರದ ಮೇಲೆ ಮುಗಿ ಬೀಳ್ತಾ ಇದೆ. ಜನ ಏನೇ ಹೇಳಿ, ಪ್ರತಿಪಕ್ಷ ಏನೇ ಹೇಳಿ, ನೀರಿನ ದರ ಏರಿಕೆ ಆಗೇ ಆಗತ್ತೆ ಅಂತ ಡಿಕೆ ಶಿವಕುಮಾರ್ ಕೂಡ ಖಡಾಖಂಡಿತವಾಗಿ ಹೇಳಿದ್ದಾರೆ. ಏನಾಗತ್ತೆ ಅನ್ನೋದನ್ನ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.